ವಿದ್ಯುತ್ ಗುತ್ತಿಗೆದಾರಂದ್ರೆ ಕರೆಂಟ್ ಕೊಟ್ಟರೆ ಹೊಡಿತೀವಿ ಗ್ಯಾರಂಟಿ, ಗ್ಲೌಸ್ ಹಾಕೊಂಡ್ಬಿಟ್ರೆ ಗ್ಯಾರಂಟಿ ಸೇಫ್ಟಿ ಇರ್ತೀವಿ. ಅದರಿಂದ ವಿದ್ಯುತ್ ಗುತ್ತಿಗೆದಾರರನ್ನು ದಯವಿಟ್ಟು ಸರ್ಕಾರ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವ ಮುನ್ನ, ನಮ್ಮದು ಒಂದು ಸಂಘ ಇದೆ, 105 ವರ್ಷಗಳನ್ನು ಪೂರೈಸಿರುವಂಥ ಒಂದು ಸಂಘ, ದಯವಿಟ್ಟು ನಮ್ಮ ಸಂಘಕ್ಕೂ ಮಾಹಿತಿ ಕೊಡಿ. ನಾವು ಪ್ರಾಕ್ಟಿಕಲ್ ಆಗಿ ಒಂದು ಹಳ್ಳಿಯಲ್ಲಿ ಒಂದು ಸರ್, ಇವತ್ತು ನಿಮ್ಮ ಗುತ್ತಿಗೆದಾರರ ಸಂಘದಿಂದ ಒಂದು ಪ್ರತಿಭಟನೆ ಅಂತ ಹಮ್ಮಿಕೊಂಡಿದ್ದೀರಾ, ಏನು ಹೇಳ್ತೀರಾ? ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಇವತ್ತು ನಮ್ಮ ಶ್ರೀ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ 2 ಪ್ರಮುಖ ಅಂಶಗಳೇನಪ್ಪ ಅಂದರೆ, ಒಂದು ಖಾಸಗೀಕರಣ ಮತ್ತು 150 ಕಿಲೋಮೀಟರ್ವರೆಗೂ ವಿದ್ಯುತ್ ಗುತ್ತಿಗೆದಾರರು ಬೇಡ ಅನ್ನೋ ಒಂದು ವಿಚಾರವನ್ನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಬಟ್ ಏನಂದರೆ, ಇವತ್ತು ವಿದ್ಯುತ್ ಗುತ್ತಿಗೆದಾರರ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಇವತ್ತು ಒಂದು ಸಣ್ಣ ಬಡ ವಿದ್ಯುತ್ ಗುತ್ತಿಗೆದಾರರು ಸಹ, ಸಣ್ಣ ವಿದ್ಯುತ್ ಗುತ್ತಿಗೆದಾರರು ಸಹ ಪ್ರತಿಯೊಂದು ಕಂಪನಿಗಳನ್ನ ಇಲ್ಲಿ ಸರ್ಕಾರಕ್ಕೆ ಆಗಲಿ ಯಾವುದೇ ನಷ್ಟ ಆಗಿಲ್ಲ ಅವ್ರಿಗೆ. ಯಾಕೆಂದರೆ ವಿದ್ಯುತ್ ಗುತ್ತಿಗೆದಾರರಿಗೆ ತುಂಬ ಒಂದು ಸರ್ಕಾರವನ್ನು ನಡೆಸುವಂಥ ಬಹುಕೋಟಿ ಆದಾಯವನ್ನು ಈ ವಿದ್ಯುತ್ ಗುತ್ತಿಗೆದಾರರ ತಂದುಕೊಟ್ಟಿದ್ದಾರೆ. ಹಾಗೆ ಒಂದು ಸಣ್ಣ ವಿದ್ಯುತ್ ಗುತ್ತಿಗೆದಾರನು ಸಹ ಇವತ್ತು ಬೇಡ, ಸಣ್ಣ 1 ಕಿಲೋಮೀಟರ್ವರೆಗೂ ಅವ್ರು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ನಮ್ಮ ದುರ್ದೈವ. ಬಟ್ ಈ ಹೋರಾಟನ ಮಾತ್ರ ನಮ್ಮ ಅಧ್ಯಕ್ಷ ಹೇಳಿದಂಗೆ ತುಂಬ ಇದೇ ಥರ ಮುಂದುವರೆದ್ರೆ ತುಂಬ ರಕ್ತ ಕ್ರಾಂತಿಯಾಗಿ ಹೋರಾಟ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷ ಈಗಾಗಲೇ ತಿಳಿಸಿದ್ದಾರೆ. ಬಟ್ ಏನಂದರೆ, ಇವತ್ತು ಈ ಹೋರಾಟಕ್ಕೆ ಎಲ್ಲ ಯಾರಾದರೂ MLAಗಳು ಸಚಿವರು ಯಾರಾದರೂ ಬರಬೇಕಿತ್ತು, ಇದುವರೆಗೂ ಇನ್ನೂ ಬಂದಿಲ್ಲ. ನಾವು ವೇಟ್ ಮಾಡ್ತಾಯಿದ್ದೀವಿ. ಬಟ್ ಏನಂತಂದರೆ, ಈ ಕೆಲವು ವಿದ್ಯುತ್ ಗುತ್ತಿಗೆದಾರರು ಹೃದಯ ಅಭಿಮಾನಿಗಳು. ಯಾಕೆಂದರೆ ಒಂದು ಸಂಘ ಸಂಸ್ಥೆ ಅಂತಂದರೆ ಅಷ್ಟೇ ಹೋರಾಟಗಳನ್ನ ಮಾಡ್ತಾರೆ, ಒಗ್ಗಟ್ಟನ್ನು ಪ್ರದರ್ಶಿಸ್ತಾರೆ. ಈ ಒಂದು ದೇವಸ್ಥಾನಗಳಿಗೆ ಕೊಡುಗೆ ದಾನಿಗಳನ್ನು ಕೊಡುವಂಥ ಸಹೃದಯರು ವಿದ್ಯುತ್ ಗುತ್ತಿಗೆದಾರರು ನಮ್ಮಲ್ಲಿದ್ದಾರೆ. ಯಾಕೆ ಅಂತಂದರೆ, ಪ್ರತಿಯೊಂದು ವರ್ಗಕ್ಕೂ ರೈತರಿಗೆ ಆಗಲಿ ಏನೇನು ಯಾರ್ಯಾರಿಗೆ ಅವರ ಕೂಲಿಯನ್ನು ಇಟ್ಕೊಂಡು ಎಷ್ಟೋ ದಾನಿಗಳು ದೇವಸ್ಥಾನಗಳಿಗೆ ಫ್ರೀಯಾಗಿ ಕರೆಂಟ್ನ ನಮ್ಮ ವಿದ್ಯುತ್ ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಈ ತುಂಬ ಕಾಡುಗಳಲ್ಲಿ ಇರ್ತಕ್ಕಂಥ ಒಂಟಿ ಮನೆಗಳಿಗೆ ಅವರು ವಿದ್ಯುತ್ ಫ್ರೀಯಾಗಿ ಕೊಟ್ಟಿರೋಂಥ ನಿದರ್ಶನಗಳಿವೆ. ಹಾಗೆ ಇನ್ನೂ ಹಲವಾರು ನಮ್ಮ ವಿದ್ಯುತ್ ಗುತ್ತಿಗೆದಾರರು ತುಂಬ ಹೃದಯದಿಂದ ಎಲ್ಲ ಕ್ಷೇತ್ರದಲ್ಲೂ ಸಹ ಅವ್ರಿಗೆ ಸಹಾಯನ ಮಾಡ್ಕೊಂತ ನಮ್ಮ ವಿದ್ಯುತ್ ಗುತ್ತಿಗೆದಾರರು ಬಂದಿದ್ದಾರೆ. ಇವತ್ತು ಅವರಿಗೆ ಬಟ್ಟೆ ಮೇಲೆ ಹೊಡೆಯೋಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡ್ತಾಯಿದೆ. ಇದನ್ನು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸದಸ್ಯರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರತಿಯೊಂದು ಕಡೆಯಿಂದ ಖಂಡಿಸ್ತಾ ಇದ್ದೀವಿ. ಅದರಿಂದ ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಇನ್ನು ಇಲ್ಲಿಗೆ ನಿಲ್ಲದೆ ಮುಂದಿನ ದಿನಗಳಲ್ಲೇ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಈ ಹೋರಾಟನ ಪ್ರಾರಂಭ ಮಾಡಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಸರ್, ನನ್ನ ಹೆಸರು ಜಯರಾಮಯ್ಯ ಅಂದ್ಬಿಟ್ಟು, ಜಿ ಜಯರಾಮಯ್ಯ, ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು. ಹಾಗೆ ನೀವು ಈ ಮಾಧ್ಯಮ ಮಿತ್ರರು ನಿಮಗೂ ಸಹ ಧನ್ಯವಾದಗಳು. ಧನ್ಯವಾದ. ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕೇಂದ್ರ ಸಮಿತಿಯ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಕರೆದಿದ್ದೀವಿ. ಈ ಪ್ರತಿಭಟನೆ ಏನಕ್ಕೆ ಅಂದರೆ 2 ಪಾಯಿಂಟ್ ಇದೆ. ಒಂದು, ವಿದ್ಯುತ್ ವಲಯನ ಖಾಸಗೀಕರಣ ಮಾಡೋದು. ಇನ್ನೊಂದು, 1 ಕಿಲೋವ್ಯಾಟಿಂದ 150 ಕಿಲೋವ್ಯಾಟ್ವರೆಗೂ ಯಾವುದೇ ಗುತ್ತಿಗೆದಾರ ಸಮಾಪನ ವರದಿ ಬೇಡ ಅನ್ನೋ ಒಂದು 2 ಪಾಯಿಂಟ್ ಇದೆ ಇಲ್ಲಿ. ವಿದ್ಯುತ್ ವಲಯ ಖಾಸಗೀಕರಣ ಮಾಡೋದು ಅಂದರೆ ಇದರಲ್ಲಿ ಏನಾಗಿದೆ ಅಂದರೆ, ಇವತ್ತಿನ ದಿನಗಳಲ್ಲಿ ವಿದ್ಯುತ್ ಅನ್ನೋದು ಒಂದು ಲಕ್ಸುರಿ ಐಟಮ್ ಅಲ್ಲ, ಒಂದು ಸೇವಾ ವಲಯ. ಇದರಿಂದ ಲಾಭ ಮಾಡ್ಕೊಳ್ಳೋ ಅನ್ನೋ ಉದ್ದೇಶ ಇಟ್ಕೊಳ್ಳೋಂಗೇ ಇಲ್ಲ. ಯಾಕೆಂದರೆ ಇದು ಬಡ ಜನಗಳಿಗೆ ಆಗ್ಬೋದು, ರೈತರಿಗಾಗ್ಬೋದು, ಈ ವಿದ್ಯುತ್ತಿನಿಂದ ಅವರ ಜೀವನನೂ ನಡೀತಾ ಇದ್ದಾವೆ. ಇದನ್ನು ನಾವು ಖಾಸಗೀಕರಣೆಗೆ ಮಾಡ್ತೀವಿ ಅಥವಾ ಒಂದು ವ್ಯಾಪಾರಿ ಉತ್ಪನ್ನ ಮಾಡ್ತೀವಿ ಅಂತ ಹೊರಟ್ರೆ ಇದು ನಮ್ಮ ರಾಜ್ಯದ ಒಂದು ಆದಾಯ ಕೊಡೋಕ್ಕೆ ಸಮಸ್ಯೆ ಆಗುತ್ತೆ. ಎರಡನೇದು, ಇವರು ಯಾವ ಥರ ಖಾಸಗೀಕರಣ ಮಾಡ್ತಾರೆ ಅಂದರೆ, ನೇರವಾಗಿ ವಿದ್ಯುತ್ ಕಂಪನಿಗಳನ್ನು ನಾವು ಪ್ರೈವೇಟೈಸ್ ಮಾಡಿಬಿಟ್ರೆ ಜನ ದಂಗೆ ಹೇಳ್ತಾರೆ ಅಂತ ಅವ್ರಿಗೂ ಗೊತ್ತು. ಇದನ್ನು ಯಾವ ಥರ ಮಾಡಬೇಕು, ನಿಧಾನ ವಿಷ ಕೊಟ್ಟು ಸಾಯಿಸಬೇಕು. ಸ್ವಲ್ಪನೇ ವಿಷ ಕೊಟ್ಟರೆ ಅವ್ರಿಗೆ ವಿಷ ಒಳಕ್ಕೆ ಹೋಗದೆ ಇರೋದು ಗೊತ್ತಾಗಲ್ಲ. ಅವ್ರು ಹೆಂಗೆ ಇವತ್ತು ಕೇಳಿದ್ದಾರೆ ಅಂದರೆ, ಸಮಾನಾಂತರ ವಿತರಣೆ ಅಂತ ಲೈಸೆನ್ಸ್ ಕೇಳಿದ್ದಾರೆ. ಸಮಾನಾಂತರ ವಿತರಣೆ ಹೇಗಪ್ಪ ಅಂದರೆ, ನಾವು ನಿಮ್ಮ ಕಂಪ್ನಿಗಳು ಬೇಡ, ನಿಮ್ಮ ಜೊತೆ ನಾವು ಕೂಡ ಒಂದು ಏರಿಯಲ್ಲಿ ವಿತರಣೆ ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತ. ಅಲ್ಲಿ ಏನಾಗ್ತದೆ ಅಂದರೆ, ಇವಾಗ ಯಾವುದೋ ಒಂದು ಹೊಸ KDB ಏರಿಯಾ, ಇಂಡಸ್ಟ್ರಿಯಲ್ ಏರಿಯಾ ಬರ್ತು ಅಂದರೆ, ಇಂಡಸ್ಟ್ರಿಯಲ್ ಏರಿಯಾಗೆ ನಾವು ವಿತರಣೆ ಮಾಡ್ತೀವಿ ಅಂತ. ಈಗಿರೋ ಕಾನೂನು ಏನಿದೆ ಅಂದರೆ, ಒಂದು
ಕೈಗಾರಿಕಾ ಪ್ರದೇಶ ಒಂದು ವಿತರಣೆ ಮಾಡಬೇಕು ಅಂದರೆ ಆ ಕೈಗಾರಿಕಾ ಪ್ರದೇಶದವರು ಅಭಿವೃದ್ಧಿ ಮಂಡಳಿಯವರು ಎಂಟೈರ್ ಆ ಪ್ರದೇಶಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕು. ನನಗೀಗ ನಿಮಗೊಂದು ಉದಾಹರಣೆ ಕೊಡ್ತೀನಿ. ನಾನು ಟಾಟಾ ಪವರ್ ಕಂಪ್ನಿದು ಒಂದು ಬಿಲ್ಲು ತರಿಸ್ಕೊಂಡಿದ್ದೀನಿ ಅಲ್ಲಿಂದ ನೋಡಿ. ಇಲ್ಲಿದೆ, ಇದು ರೆಸಿಡೆನ್ಷಿಯಲ್ ಗ್ರಾಹಕರಿಗೆ ಒಂದು ಟ್ಯಾರಿಫ್ ಇದೆ. ಅವ್ರದ್ದು 500 ಯೂನಿಟ್ ಮೇಲೋಯ್ತು ಅಂದರೆ 15 ರೂಪಾಯಿ ಒಂದು ಯೂನಿಟ್ ಇದೆ. 15 ರೂಪಾಯಿ ಒಂದು ಯೂನಿಟ್. ಪ್ರೆಸ್ ಮಾಡಲಾ? ಮಂಜುನಾಥ್ ಅಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು. ಈ ಸಂಘಟನೆಯಲ್ಲಿ ಗ್ರಾಮಾಂತರ ಮತ್ತು ನಗರ ಜಿಲ್ಲೆಯವರು ಸೇರಿ ಈ ಕಾರ್ಯಕ್ರಮನ ಇಲ್ಲಿ ಏರ್ಪಾಡು ಮಾಡಿದ್ದೀವಿ. ನಾನು ಈಗ ಹೇಳ್ತಾ ಇದ್ದೆ, ಟಾಟಾ ಪವರ್ ಕಂಪ್ನಿ ಬಾಂಬೆ ಅವ್ರ ಬಿಲ್ ಇದು 12 ರೂಪಾಯಿ ಒಂದು ಯೂನಿಟ್ಟು, ಪ್ಲಸ್ ಅಲ್ಲಿಂದ ಇಲ್ಲಿಗೆ ತರಕ್ಕೆ 5% ಲಾಸಸ್ಸು ಕೂಡ ಗ್ರಾಹಕರ ಮೇಲೆ ಹಾಕ್ತಾರೆ. 15 ರೂಪಾಯಿ ಬೀಳುತ್ತೆ. ಇವತ್ತು ಬೆಸ್ಕಾಮ್ನವ್ರು ನಮಗೆ ಮಾಡ್ತಾ ಇರೋದು 7 ರೂಪಾಯಿ, ಆಲ್ಮೋಸ್ಟ್ ಡಬಲ್ ಆಗಿಬಿಡ್ತದೆ. ಯಾವುದೇ ಗ್ರಾಹಕರು ಕಮರ್ಷಿಯಲ್ನವರಾದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಸ್ಟಾರ್ಟಿಂಗಲ್ಲಿ ನಾವು ಕಡಿಮೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರ್ತಾ ಆಮೇಲೆ ರೈಸ್ ಮಾಡಿ ಮನೋಪಲಿ ಮಾಡ್ಕೊಂಡು ರೈಸ್ ಮಾಡಿಬಿಡ್ತಾರೆ. ಇದರಿಂದ ಗ್ರಾಹಕರಿಗೂ ತೊಂದರೆ ಆಗ್ತದೆ, ರೈತರಿಗೂ ತೊಂದರೆ ಆಗ್ತದೆ, ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ಸ್ಗೂ ಇದರಿಂದ ಭಾಳ ತೊಂದರೆ ಇದೆ. ನಾವು ಗುತ್ತಿಗೆದಾರರು ಮಾತ್ರ ಹೋರಾಟ ಮಾಡ್ತೀವಿ, ಅವ್ರಿಗೆ ಅರಿವಿಲ್ಲ. ಮುಂದಿನ ದಿನಗಳು ಅವ್ರಿಗೂ ಕೂಡ ಭಾಳ ಸಮಸ್ಯೆ ಆಗ್ತಾ ಇದೆ. ನಮಗೆ ಇಷ್ಟು ಹೇಳಿ ಅವಕಾಶ. ಧನ್ಯವಾದ.